ಆಸವಿ ಕಿಚನ್ನಿಗೆ ಸ್ವಾಗತ. ನನ್ನಮ್ಮ ಇವತ್ತು ಖಾರ ದೋಸೆ ಮಾಡಿದ್ದಾರೆ. ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. 2 ಗ್ಲಾಸ್ ಅಕ್ಕಿಯನ್ನು ಬದಲಿಸಿ ಇಟ್ಟಿದ್ದಾರೆ. ಮಿಕ್ಸಿ ಜಾರಿಗೆ ಹಾಕಬೇಕು. ಆಮೇಲೆ ಕಾಯಿ ತುರಿ 1 ಕಪ್ಪು ಹಸಿಮೆಣಸು, ಚಮಚ ಕೊತ್ತಂಬರಿ, ಚಮಚ ಜೀರಿಗೆ, ಉಪ್ಪು ಎಲ್ಲ ಹಾಕಿ ನೀರು ಹಾಕಿ ಕಡೀರಿ. ಐಸ್ ಕಡೀರಿ. ನೀರು ಹಾಕುತ್ತಿದ್ದಿಲ್ಲ, ಮಿಕ್ಸ್ ಮಾಡಬೇಕು, ಕಡಿಬೇಕು. ಅದಿಂತ ಮೆಣಸಲ್ಲ ಎಲ್ಲಿಗೈತೆ? ನನ್ನ ಮಗಳು ಮೆಣಸು ಎಲ್ಲಿ ಅಂತ ಕೇಳಿಕೊಂಡು ಹೇಳೋದನ್ನು ನಿಲ್ಲಿಸಿಬಿಟ್ಲು. ಹಾಗೆ ನಾನಿಲ್ಲಿ ಹೇಳ್ತಾ ಇದ್ದೇನೆ. ನಾವೀ ರುಬ್ಬಿದಂಥ ಹಿಟ್ಟನ್ನು ಒಂದು ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದು ನೀರು ದೋಸೆ ಮಾಡೋ ಥರ ಇರೋ ಕಾರಣ ನಾವು ನೀರು ಜಾಸ್ತಿ ಹಾಕ್ಕೊಳ್ಬೋದು. ನಾನು ಮಿಕ್ಸಿ ಜಾರಿಗೆ ಒಂದು ಸತಿ ನೀರು ಹಾಕ್ಕೊಂಡೆ. ಈಗ ಇನ್ನೊಂದು ಸತಿ 1 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನೊಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ನೀರು ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು. ಸ್ವಲ್ಪ ನೀರಾದರೆ ಪರವಾಗಿಲ್ಲ. ನಿಮ್ಮ ಕಾವಲಿಯಲ್ಲಿ ಎಳಕುತ್ತದೆ ಅಂದರೆ ನೀರು ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ದಪ್ಪನೇ ಮಾಡಿಕೊಳ್ಳಿ. ಈಗ ನಾನು ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೇನೆ. ನೋಡಿ, ಈ ಹಿಟ್ಟು ನೀರು ದೋಸೆ ಹಿಟ್ಟಿನ ಅದಕ್ಕೆ ಬಂದಿದೆ. ಈಗ ನಾವೀಗ ದೋಸೆ ಮಾಡೋದನ್ನು ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಕಾವಲು ಇಟ್ಕೊಂಡಿದ್ದೇನೆ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಕಾವಲು ನೋಡಿ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೇನೆ. ಈಗ ಒಂದು ಸತಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಾದಿದೆ ಅಂತ ನೋಡಿಕೊಂಡು ಇನ್ನೊಂದು ಸತಿ ನಾನು ಒಮ್ಮೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಎಣ್ಣೆ ಪಸೆನ. ಆಮೇಲೆ ನಾನಿಲ್ಲಿ ಈಗ ನೋಡಿ ದೋಸೆ ಒಯ್ತಾ ಇದ್ದೇನೆ. ಈ ಕಾವಲಿಯಲ್ಲಿ ನೀರು ದೋಸೆ ಮಾಡಿದರೆ ಚೆನ್ನಾಗಿ ಎಳಗ್ತದೆ. ಹಾಗಾಗಿ ಇದರಲ್ಲಿ ಮಾಡ್ಬೋದು. ನಿಮ್ಮಲ್ಲಿ ನಾನ್ ಸ್ಟಿಕ್ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ದಪ್ಪ ಇರಲಿ ಹಿಟ್ಟು, ಎಳಕ್ಲಿಕ್ಕಿಲ್ಲ ಇಲ್ಲ ಅಂದರೆ. ಈಗ ನೋಡಿ, ಇದು 2 ನಿಮಿಷ ಬೇಯಿಸಿದಾಗ ಚೆಂದ ಎದ್ದು ಬರ್ತದೆ. ನೋಡಿ, ಇದು ಹಸಿಮೆಣಸು ಹಾಕಿ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಪರಿಮಳ ಕೂಡ ಚೆಂದ ಇರ್ತದೆ. ನಾನು ಅದೇ ರೀತಿ ಇನ್ನೊಂದು ಸತಿ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ತುಂಬ ರುಚಿಯಾಗ್ತದೆ ಈ ದೋಸೆ. ನಿಮಗೆ ತೆಂಗಿನಕಾಯಿ ಮತ್ತು ಹಸಿಮೆಣಸು ಎಲ್ಲ ಹಾಕಿರೋದ್ರಿಂದ ಈ ದೋಸೆ ತುಂಬ ರುಚಿಯಾಗ್ತದೆ. ಇದಕ್ಕೆ ಚಟ್ನಿ ಏನು ಬೇಕಾಗೋದಿಲ್ಲ. ಒಂದೊಂದು ಸತಿ ಹಾಗೆಯೇ ತಿನ್ನಲಿಕ್ಕೂ ಆಗ್ತದೆ ಇದು. ಈಗ ಇನ್ನೊಂದು ದೋಸೆ ಕೂಡ ಎದ್ದು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ನೀವು ಕೂಡ ಸಿಂಪಲ್ ರೆಸಿಪಿನ ಟ್ರೈ ಮಾಡಿ. ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ನಂತರ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಷನ್ನವರಿಗೆ. ನಂತರ ನನ್ನ ಚಾನಲ್ಗೆ ನೀವು ಏನಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.